ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ದಸರಾ ಹಬ್ಬದ ವಿಶೇಷವಾಗಿ ತುಪ್ಪದ ಅವಲಕ್ಕಿಯನ್ನ ಮಾಡ್ತಿದೀವಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು ಬಾಣಲೆಗೆ ತುಪ್ಪವನ್ನ ಆಡ್ ಮಾಡ್ಕೊಂಡಿದೀವಿ. 3 ರಿಂದ 4 ಸ್ಪೂನ್ ನಷ್ಟು ತುಪ್ಪವನ್ನ ಆಡ್ ಮಾಡ್ಕೊಳ್ಳಿ. ಇದರಲ್ಲೇ ನಾವು ಎಲ್ಲವನ್ನ ಹುರಿದುಕೊಳ್ಬೇಕಾಗತ್ತೆ, ಅದಕ್ಕೆ ಜಾಸ್ತಿ ತುಪ್ಪ ಬಳಸಿದೀವಿ. ಇದಕ್ಕೆ ನಾವು ಗೋಡಂಬಿಯನ್ನ ಆಡ್ ಮಾಡ್ಕೊಂಡಿದೀವಿ. ಗೋಡಂಬಿಯನ್ನ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕಾಗತ್ತೆ. ಈಗ ಒಣ ದ್ರಾಕ್ಷಿಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ಸ್ವಲ್ಪ ಹೊತ್ತು ಇದನ್ನ ತುಪ್ಪದಲ್ಲಿ ಈ ರೀತಿ ಹುರಿದು ಇದನ್ನ ತೆಗೆದಿಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಹುರಿದುಕೊಳ್ಬೇಕು. ನಂತರ ಇದನ್ನ ತೆಗೆದಿಟ್ಕೊಳ್ತಿದೀವಿ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಒಣ ದ್ರಾಕ್ಷಿ ಎಲ್ಲ ಉಬ್ಬಿ ಬಂದಿದೆ ಅಲ್ವಾ, ಇಷ್ಟು ಹುರಿದ್ರೆ ಸಾಕಾಗತ್ತೆ. ಈಗ ಅದೇ ತುಪ್ಪಕ್ಕೆ ನಾವು ಕಡಲೆಕಾಯಿ ಬೀಜವನ್ನ ಹಾಕೋಬೇಕಾಗತ್ತೆ. ಕಡಲೆಕಾಯಿ ಬೀಜವನ್ನು ಕೂಡ ತುಪ್ಪದಲ್ಲೇ ಹುರಿದುಕೊಳ್ತಿದೀವಿ. ಈ ತುಪ್ಪದ ಅವಲಕ್ಕಿಯ ವಿಶೇಷಣೆ ಅದು, ಎಲ್ಲವನ್ನ ನಾವು ತುಪ್ಪದಲ್ಲಿ ಹುರಿದುಕೊಳ್ಬೇಕಾಗತ್ತೆ. ಆದಷ್ಟು ಚೆನ್ನಾಗಿ ಇದನ್ನ ಹುರಿದುಕೊಳ್ಳಿ, ಆಗ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕಡಲೆಕಾಯಿ ಚೆನ್ನಾಗಿ ಸಿಡಿಬೇಕು, ಅಲ್ಲಿ ತನಕ ಇದನ್ನ ಹುರಿದುಕೊಳ್ಬೇಕಾಗತ್ತೆ. ನೋಡಿ, ಈಗ ಇದು ಹುರಿದಿದೆ, ಇದನ್ನು ಕೂಡ ತೆಗೆದಿಟ್ಕೊಂಡಿದೀವಿ. ಈಗ ಉಳಿದಿರುವಂತಹ ತುಪ್ಪಕ್ಕೆ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದೀವಿ, ಹಾಗೆ ಜೀರಿಗೆಯನ್ನ ಆಡ್ ಮಾಡ್ಕೊಂಡಿದೀವಿ, ಒಣಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ, ಕರಿಬೇವನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ಇದೆಲ್ಲವನ್ನ ಈ ರೀತಿ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ನಾವು ಈರುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ. ಉಪವಾಸ ಮಾಡೋರು ಈರುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಈರುಳ್ಳಿಯನ್ನ ಸ್ಕಿಪ್ ಮಾಡ್ಕೋಬಹುದು. ಈರುಳ್ಳಿ ಹಾಕ್ಲೇಬೇಕು ಅಂತ ಏನಿಲ್ಲ, ನಾವು ಈರುಳ್ಳಿನ ಇದಕ್ಕೆ ಆಡ್ ಮಾಡ್ಕೊಂಡಿದೀವಿ ಅಷ್ಟೇ. ಈರುಳ್ಳಿನ ಸ್ವಲ್ಪ ಹೊತ್ತು ಈ ರೀತಿ ಹುರಿದುಕೊಳ್ಳಿ. ನೆಕ್ಸ್ಟ್ ನಾವ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದುಕೊಳ್ತಿದ್ದೀವಿ. ನಂತರ ಇದಕ್ಕೆ ಟೊಮ್ಯಾಟೋವನ್ನ ಆಡ್ ಮಾಡ್ಕೊಂಡಿದೀವಿ. ಅರ್ಧ ಟೊಮ್ಯಾಟೊ ಚಿಕ್ಕದಾಗಿ ಹೆಚ್ಚಿರುವಂತದನ್ನ ಆಡ್ ಮಾಡ್ಕೊಂಡಿದೀವಿ. ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಹಿಂಗನ್ನ ಆಡ್ ಮಾಡ್ಕೊಂಡಿದೀವಿ. ಹಿಂಗನ್ನು ಕೂಡ ಆಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದೀವಿ. ಈಗ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ. ಚಿಕ್ಕ ಉಂಡಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ. ಬೆಲ್ಲ ಹಾಕೋದ್ರಿಂದ ತುಪ್ಪದ ಅವಲಕ್ಕಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ಗೊಜ್ಜು ರೆಡಿ ಆಗಿದೆ. ಇದು ತಣ್ಣಗಾಗ್ಲಿ ಅಂತ ನಾವು ಬೇರೆ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ವಿ. ಈಗ ನಾವು ಪೇಪರ್ ಅವಲಕ್ಕಿಯನ್ನ ತಗೊಂಡಿದೀವಿ. ಪೇಪರ್ ಅವಲಕ್ಕಿ ನೋಡಿ ಈ ರೀತಿ ಇರುತ್ತೆ, ಇದನ್ನ ತಗೊಂಡಿದೀವಿ. ಇದನ್ನ ಈ ಗೊಜ್ಜಿಗೆ ಮಾಡ್ಕೊಂಡಿರುವಷ್ಟು ಕ್ವಾಂಟಿಟಿಯನ್ನ ಆಡ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಹೊಂದತ್ತೋ ಅಷ್ಟು ಅವಲಕ್ಕಿಯನ್ನ ಇದಕ್ಕೆ ಆಡ್ ಮಾಡ್ಕೋಬೇಕು. ಅವಲಕ್ಕಿಯನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಪ್ಪದ ಅವಲಕ್ಕಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಅದಕ್ಕಾಗಿ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ. ಒಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ನೋಡಿ, ಒಂದ್ಸತಿ ಮಿಕ್ಸ್ ಮಾಡಿಕೊಂಡ ನಂತರ ನಾವಿದಕ್ಕೆ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ, ದ್ರಾಕ್ಷಿ ಹಾಗೆ ಕಡಲೆಕಾಯಿ ಬೀಜ ಇತ್ತಲ್ವಾ, ಅದನ್ನು ಕೂಡ ಆಡ್ ಮಾಡ್ಕೊಳ್ತಿದೀವಿ. ಈಗ ಕೈಯಿಂದನೇ ಒಂದ್ಸತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಟೇಸ್ಟಿಯಾದ ತುಪ್ಪದ ಅವಲಕ್ಕಿ ರೆಡಿ ಆಗಿದೆ. ತುಪ್ಪದ ಅವಲಕ್ಕಿ ತುಂಬಾ ಮೈಲ್ಡ್ ಆಗಿ ಚೆನ್ನಾಗಿ ಇರುತ್ತೆ, ತುಂಬಾ ಫ್ಲೇವರ್ಸ್ ಏನೂ ಇರಲ್ಲ, ಆದಷ್ಟು ಮೈಲ್ಡ್ ಆಗಿ ಇರುತ್ತೆ. ತುಂಬಾ ಕ್ವಿಕ್ ಆಗಿ ಅವಲಕ್ಕಿಯನ್ನ ಮಾಡ್ಕೋಬೇಕು ಅನ್ನೋರು, ಹಾಗೆ ಟೇಸ್ಟಿ ಆಗಿರ್ಬೇಕು ಅಂತ ಅನ್ಕೊಳ್ಳೋರು ಈ ರೀತಿ ತುಪ್ಪದ ಅವಲಕ್ಕಿಯನ್ನ ಮಾಡ್ಕೋಬಹುದು. ತುಂಬಾ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.